ಕಳಕಳಿ ವಿನಂತಿ. ಈ ದಿವಸ ಬಸವ ಜಯಂತಿ ಕಾರ್ಯಕ್ರಮ ನನ್ನ ಸಂಕಲ್ಪ ಅಲ್ಲ, ಅವರ ಶಕ್ತಿ ಮೇರೆಗೆ ನನಗೆ 15 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀನಿ. ಈ ಕಾರ್ಯ 15 ವರ್ಷದಿಂದ ನಾನು ನಡೆಸ್ಕೊಂಡು ಬಂದಿದ್ದೀನಿ. ಆದ್ರೆ ಈ ವರ್ಷ ನಾನು ಒಬ್ಬನೇ ಮಾಡಲಿಲ್ಲ, ಒಂದು 4 ಜನ ಸೇರ್ಕೊಂಡು ಮಾಡಿದ್ದೀವಿ. ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಸಂಕಲ್ಪ ಇದೆ, ಎಲ್ಲರ ಮನಸ್ಸಲ್ಲಿದೆ. ಅದು ದೈವಪ್ರೇರಣೆ ನೋಡಬೇಕು. ಮತ್ತೆ ನಮ್ಮ ಸ್ವಾಮೀಜಿಗಳಲ್ಲಿ ಹೇಳ್ಬೇಕು ಅಂದರೆ, ನನಗೆ ಸುಮಾರು ಬಾಲ್ಯದಿಂದಲೂ ನನಗೆ ಭಕ್ತನ ಮಕ್ಕಳಿಗೆ ಆ ಗ್ರಾಮಕ್ಕೆ ವಿಶೇಷ ಸಂಪರ್ಕ ಸಿದ್ಧಗಂಗಾ ಮಠಕ್ಕೆ ನಮ್ಮ ಕುಂಟೆ ಹತ್ರ. ಅದು ಇವ್ರಿಗೆ ಪೂರ್ವ ಸ್ವಾಮಿಗಳು ಉದ್ದಾನ ಸ್ವಾಮಿಗಳದ್ದು ನಮಗೂ ಬಹಳ ಹತ್ತಿರ ಸಂಪರ್ಕ. ಅವರು ಪವಾಡ ಶಕ್ತಿ ಪುರುಷರು, ಯೋಗಿಗಳು ಅಂದರೆ ದೊಡ್ಡ ಪವಾಡ ಶಿವಗಳು ಅವರು. ಅವ್ರದ್ದಾದ್ಮೇಲೆ ಸ್ವಲ್ಪ ಇದೆ. ಅದು ನಮಗೆ ನಾನು ಇಲ್ಲಿ ಬೆಂಗಳೂರಿನಲ್ಲೇ ಓದ್ತಾ ಇದ್ದೆ, ಬೆಂಗಳೂರಿನಲ್ಲಿದ್ದೆ, ಒಂದು ಹಾಸ್ಟೆಲಲ್ಲಿದ್ದೆ. ಸ್ವಾಮಿಗಳು ನಮ್ಮ ಪರಿಚಯ ಇದ್ಮೇಲೆ ತುಂಬಾ 5-10 ವರ್ಷದಿಂದನೂ ಪರಿಚಯ ಅಲ್ವ ಅವರು. ನಾನು SLC ಓದ್ಬೇಕಾದ್ರೆ SLC ಮುಗಿಸ್ಕೊಂಡ್ರೆ ಮಠಕ್ಕೆ ಬಂದ್ಬಿಟ್ಟು ತುಮಕೂರಿಗೆ ಅಂತ ಹೇಳಿದ್ರು. ಆಗ ನಾನು ತುಮಕೂರಿಗೆ ಹೋಗಿ PUC ಅಲ್ಲಿ ಸೇರಿದೆ. ಅದು ನನ್ನ ದುರಷ್ಟು PUC ಫೈಲ್ ಆಗ್ಬಿಟ್ಟೆ ನಾನು. ಆದ್ರೂ ಸ್ವಾಮಿಗಳು ನನ್ನ ಕೈ ಬಿಡ್ಲಿಲ್ಲ. ಅದೇ ನಾನು ಇವತ್ತು ಅವ್ರಿಗೆ ಬಹಳ ಭಕ್ತಿಯಿಂದ ನಡ್ಕೊಳ್ತಾ ಇರೋದು. ಅವತ್ತು ನನ್ನ ಮಠದಲ್ಲಿಟ್ಟು ನಾನು ಸಾಕಿದೆ. ಆ ನಂತರ BSc ಫೈಲ್ ಆದೆ, ಆಗ್ಲೂ ನನ್ನ ಮಠದಲ್ಲಿ ನನ್ನ ಸಾಕಿದ್ರು. ಹೀಗೆ ನನ್ನಂತರ ಅನೇಕ ವಿದ್ಯಾರ್ಥಿಗಳು, ನಾನು ಒಬ್ಬನೇ ಅಲ್ಲ, ಕೋಟ್ಯಾಂತರ ವಿದ್ಯಾರ್ಥಿಗಳು ಸಾಕಿದ್ದಾರೆ ಅವರು. ಇವತ್ತು ನಾನೊಬ್ಬನೇ ಹೊಗಳಲ್ಲ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿನ. ಕೋಟ್ಯಾಂತರ ಜನ ಭಕ್ತರಿದ್ದಾರೆ. ಇವತ್ತು ಬಸವ ಜಯಂತಿನ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಜೊತೆಯಲ್ಲಿ ಇವತ್ತಿನ ವಿಶೇಷ ಇನ್ನೇನಂದ್ರೆ, ಶಿವಕುಮಾರ ಸ್ವಾಮೀಜಿ ಮತ್ತು ಬಸವ ಜಯಂತಿ ಇಬ್ಬರು ಜಯಂತಿನೂ ಒಂದೇ ತಿಂಗಳಲ್ಲಿ ಬಂದಿದೆ. ಇವತ್ತೇ ಮಾಡ್ಬೇಕು ಈ ಕಾರ್ಯನ ಅಂತೇಳಿ ಹಠ ಹಿಡಿದು ಮಾಡಿಸಿದ್ದೀನಿ ನಾನು ಈ ಕಾರ್ಯನ. ಇವತ್ತು ತುಂಬಾ ಪರವಾಗಿಲ್ಲ, ವಿಜೃಂಭಣೆ ನಡೀತು ಕಾರ್ಯ. ಪ್ರಸಾದ ವಿನಿಯೋಗ ಎಲ್ಲ ಆಯ್ತು. ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಬಂದ್ರು. ನನಗೆ ಇವತ್ತು ಖುಷಿಯಾಗಿದೆ. ವಿಶೇಷ ಹೇಳ್ಬೇಕು ಅಂದ್ರೆ, ಇನ್ನೂ ಈ ಫಂಕ್ಷನ್ ಮುಂದಿನ ವರ್ಷಕ್ಕಿಂತ ಮುಂದುವರೆದು ಚೆನ್ನಾಗಿ ನಡಿಬೇಕು ಅನ್ನೋ ನನ್ನ ಆಸೆ ಇದೆ. ಅದನ್ನ ಜನಗಳು ಎಲ್ಲರನ್ನು ಪ್ರೋತ್ಸಾಹಿಸ್ಬೇಕು, ಸಹಕರಿಸ್ಬೇಕು. ಅಷ್ಟೇ ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದು ಎಲ್ಲರಿಗೂ. ಎಲ್ಲಾ ಭಕ್ತಾದಿಗಳು, ಶರಣ ಬಂದಿಗಳಿಗೂ ಶುಭಾಶಯಗಳು. ಸಚ್ಚಿದಾನಂದ ಮೂರ್ತಿ ಅಂತ ನನ್ನ ಹೆಸರು.